ನಮಸ್ಕಾರ ಎನ್ಆರ್ಐ ಸ್ನೇಹಿತರಿಗೆ. ಮಸ್ತ್ ಮಗ ಚಾನೆಲ್ನ ಪ್ರೀತಿಯ ವಿದೇಶಿ ವೀಕ್ಷಕರಿಗಾಗಿ ಶುರುವಾಗ್ತಿರೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ಮೊದಲ ಸಂಚಿಕೆ ಇದು. ಚಾನೆಲ್ ಶುರುವಾದಾಗಿನಿಂದ ಸಪೋರ್ಟ್ ಮಾಡ್ತಿರೋ ಎನ್ಆರ್ಐ ಅಥವಾ ಅನಿವಾಸಿ ಭಾರತೀಯರಿಗಾಗಿ ರೆಗ್ಯುಲರ್ ಆಗಿ ಒಂದು ಸ್ಪೆಷಲ್ ಎನ್ಆರ್ಐ ಬುಲೆಟಿನ್ ಕೊಡಬೇಕು ಅನ್ನೋ ಥಾಟ್ ಬಹಳ ಟೈಮ್ನಿಂದ ಇತ್ತು. ಎನ್ಆರ್ಐ ವೀಕ್ಷಕರು ಕೂಡ ಬಹಳ ಸಲ ಕಾಮೆಂಟ್ ಮಾಡಿ ನೀವು ಸೂಚನೆಯನ್ನು ಕೊಟ್ಟಿದ್ದೀರಿ. ನೀವು ದಿನವೂ 6-7 ವರದಿಗಳನ್ನು ಮಾಡ್ತಾ ಇದ್ದೀರಿ. ವಾರಕ್ಕೆ ನಿಯರ್ಲಿ 40-50 ರಿಪೋರ್ಟ್ ಬರ್ತಾ ಇದೆ. ಅಂಥದ್ರಲ್ಲಿ ಒಂದು ವಿಡಿಯೋ ಎನ್ಆರ್ಐಗಳಿಗೆ, ವಿದೇಶದಲ್ಲಿರೋ ಕನ್ನಡಿಗರಿಗೆ, ಭಾರತೀಯರಿಗೆ ನೀವು ಮೀಸಲಾಗಿಡ್ಬೋದಾ ಅನ್ನೋದನ್ನು ಹೇಳಿದ್ರಿ. ಸೊ ಫೈನಲಿ ಈ ವಿಡಿಯೋ, ಈ ಸಂಚಿಕೆ ಶುರುವಾಗಿದೆ, ನಿಮ್ಮ ಮುಂದೆ ಬಂದಿದೆ. ಹಾಗಂತ ಇದನ್ನು ಕೇವಲ ಎನ್ಆರ್ಐಗಳು ಮಾತ್ರ ನೋಡಬೇಕು ಅಂತೇನಿಲ್ಲ. ಎನ್ಆರ್ಐಗಳಿಗೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ಸ್ ಬರ್ತಿರುತ್ತೆ, ಭಾರತ ಸರ್ಕಾರ ಅವರಿಗೆ ಏನೇನು ಸೌಕರ್ಯ ಮಾಡಿಕೊಡುತ್ತೆ, ಯಾವ ರೀತಿ ಭಾರತದ ಜೊತೆಗೆ ಅವರು ಕನೆಕ್ಟ್ ಆಗಿರ್ತಾರೆ, ಅದರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋ ಪ್ರತಿಯೊಬ್ಬರು ಕೂಡ ನೋಡ್ಬೋದು. ವಿದೇಶಗಳಲ್ಲಿ ನಿಮ್ಮ ಫ್ಯಾಮಿಲಿಯವರಿದ್ದರೆ ಭಾರತದಲ್ಲಿರೋ ಅವರ ಕುಟುಂಬದವರು ಕೂಡ ಇದನ್ನು ನೋಡಬಹುದು, ಅವ್ರಿಗೂ ಕೂಡ ನೀವು ಇದನ್ನು ತಲುಪಿಸಬಹುದು. ಸೊ ಆರಂಭ ಮಾಡೋಣ. ಎನ್ಆರ್ಐಗಳಿಗೆ ಪೇಟಿಎಂ UPI. ಸ್ನೇಹಿತರೆ, ಮೊದಲೇ ಹೇಳ್ಬಿಡ್ತೀವಿ, ಪೇಟಿಎಂ ಜೊತೆ ಯಾವುದೇ ಕಮರ್ಷಿಯಲ್ ಕೊಲ್ಯಾಬರೇಷನ್ ಇಲ್ಲ. ಬಟ್ ಎನ್ಆರ್ಐಗಳಿಗೆ ಯೂಸ್ಫುಲ್ ಆಗಬೇಕಾಗಿರೋ ಒಂದು ಸುದ್ದಿ ಅಂತ ಕಾಣುತ್ತೆ. ಅದಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಮೊದಲನೇ ಸುದ್ದಿನೇ ಇಟ್ಟಿದ್ದೀವಿ. ಯಾಕಂದ್ರೆ ಎಲ್ಲ ಕಡೆ ಇರೋ ಎನ್ಆರ್ಐಗಳಿಗೆ, ಒಟ್ಟು 12 ರಾಷ್ಟ್ರಗಳಲ್ಲಿರೋ ಎನ್ಆರ್ಐಗಳಿಗೆ ಇದು ಅಪ್ಲೈ ಆಗಬಹುದು. ಭಾರತದ ಡಿಜಿಟಲ್ ಪೇಮೆಂಟ್ಸ್ ಪ್ಲಾಟ್ಫಾರ್ಮ್ ಪೇಟಿಎಂ ಸುಮಾರು 12 ರಾಷ್ಟ್ರಗಳಲ್ಲಿರೋ ಎನ್ಆರ್ಐಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಅಲ್ಲಿ ನೆಲೆಸಿರೋ ಎನ್ಆರ್ಐಗಳು ಇನ್ಮುಂದೆ ತಮ್ಮ ಅಂತಾರಾಷ್ಟ್ರೀಯ ಮೊಬೈಲ್ ನಂಬರ್ ಬಳಸಿ UPI ಪೇಮೆಂಟ್ಸ್ ಮಾಡಬಹುದು ಅಂತ ಹೇಳಿದೆ. ಎನ್ಆರ್ಐಗಳು ತಮ್ಮ ಅಂತಾರಾಷ್ಟ್ರೀಯ ಮೊಬೈಲ್ ನಂಬರ್ ಭಾರತದ ಎನ್ಆರ್ಐ ಬ್ಯಾಂಕ್ ಅಕೌಂಟ್ ಅಥವಾ NRO ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಆಗಿದ್ರೆ ಪೇಟಿಎಂನಲ್ಲಿ ರಿಜಿಸ್ಟರ್ ಆಗಿ UPI ಮಾಡೋ ಆಪ್ಷನ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಪೇಟಿಎಂ ಆಪ್ ಬಳಸಿ ಭಾರತದಲ್ಲಿರೋ ತಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ UPI ಮೂಲಕ ಪೇಮೆಂಟ್ ಮಾಡಬಹುದು. ಜೊತೆಗೆ ಭಾರತದಲ್ಲಿ ಎಲ್ಲಿ ಬೇಕಾದರೂ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ಸ್ ಮಾಡಬಹುದು. ಭಾರತದ ಆನ್ಲೈನ್ ಶಾಪಿಂಗ್ ಆಪ್ ಹಾಗೂ ವೆಬ್ಸೈಟ್ಗಳಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಕೇವಲ ಪೇಟಿಎಂ ಅಂತಲ್ಲ, ಇನ್ನು ಹಲವಾರು ಮುಂದೆ ಹೋಗ್ತಾ ಈ ರೀತಿ UPI ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇದರಿಂದ ಎನ್ಆರ್ಐಗಳು ಒಂದಷ್ಟು ವಿದೇಶಿ ಪೇಮೆಂಟ್ಗಳಿಗೆ ಹಾಗೆ ಕರೆನ್ಸಿ ಕನ್ವರ್ಟ್ ಮಾಡೋದಕ್ಕೆ ಬೇರೆ ಅಂತಾರಾಷ್ಟ್ರೀಯ ಪೇಮೆಂಟ್ ಸಿಸ್ಟಮ್ಗಳ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ. ಜೊತೆಗೆ ಅವುಗಳಿಗೆ ತಗುಲ್ತಾ ಇದ್ದ ಚಾರ್ಜಸ್ ಕೂಡ ಉಳಿತಾಯ ಆಗ್ಬೋದು. ಅಲ್ಲದೆ ರೆಮಿಟೆನ್ಸ್ ಟ್ರಾನ್ಸ್ಫರ್ ಕೂಡ ಮೊದಲಿಗಿಂತ ಸ್ವಲ್ಪ ಈಸಿ ಆಗ್ಬೋದು, ಸಣ್ಣ ಪುಟ್ಟ ಟ್ರಾನ್ಸ್ಫರ್ಸ್. ಆದರೆ ಬ್ಯಾಂಕ್ಗಳ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ 12 ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ರೆ ಸಿಂಗಪೂರ್, ಆಸ್ಟ್ರೇಲಿಯಾ, ಕೆನಡಾ, ಹಾಂಗ್ಕಾಂಗ್, ಒಮಾನ್, ಕತಾರ್, ಅಮೆರಿಕಾ, ಸೌದಿ ಅರೇಬಿಯಾ, UAE, UK, ಫ್ರಾನ್ಸ್ ಹಾಗೂ ಮಲೇಷ್ಯಾದಲ್ಲಿರೋ ಎನ್ಆರ್ಐಗಳು ಶೀಘ್ರದಲ್ಲಿ ಪೇಟಿಎಂನಲ್ಲಿ UPI ಮಾಡಬಹುದು. ದುಬೈನಲ್ಲಿ ಪಾಸ್ಪೋರ್ಟ್ ಸೇವಾ 2.0. ಎರಡನೇ ಸುದ್ದಿ ದುಬೈ ಕನ್ನಡಿಗರಿಗೆ. ದುಬೈನಲ್ಲಿರೋ ಭಾರತದ ಕಾನ್ಸುಲೇಟ್ ಜನರಲ್ ಕಚೇರಿ ಇತ್ತೀಚೆಗೆ ಗ್ಲೋಬಲ್ ಪಾಸ್ಪೋರ್ಟ್ ಸೇವಾ ಪ್ರೋಗ್ರಾಂ ಅಥವಾ GPSP 2.0 ಪ್ರೋಗ್ರಾಂ ಲಾಂಚ್ ಮಾಡಿದೆ. ಈ ಪ್ರೋಗ್ರಾಂ ಅಡಿಯಲ್ಲಿ ಹೊಸ ಅಪ್ಡೇಟೆಡ್ ಪಾಸ್ಪೋರ್ಟ್ ಲಾಂಚ್ ಮಾಡಲಾಗ್ತಿದೆ. ಸಾಕಷ್ಟು ಹೊಸ ಫೀಚರ್ಗಳು ಈ ಪಾಸ್ಪೋರ್ಟ್ನಲ್ಲಿ ಬರ್ತಿವೆ. ಉದಾಹರಣೆಗೆ ಎಂಬೆಡೆಡ್ ಎಲೆಕ್ಟ್ರಾನಿಕ್ ಚಿಪ್ ಈ ಪಾಸ್ಪೋರ್ಟ್ನಲ್ಲಿರುತ್ತೆ. ಅದರಲ್ಲಿ ಪಾಸ್ಪೋರ್ಟ್ ಹೋಲ್ಡರ್ಗಳ ಡಿಜಿಟೈಸ್ಡ್ ಡೇಟಾ ಇರುತ್ತೆ. ಸೊ ಇನ್ಮುಂದೆ ಇಮಿಗ್ರೇಷನ್ ಪಾಯಿಂಟ್ಗಳಲ್ಲಿ ಈ ಹಿಂದಿಗಿಂತ ಬೇಗ ಕ್ಲಿಯರೆನ್ಸ್ ಪಡ್ಕೋಬಹುದು. ಇನ್ನು ಈ ಪಾಸ್ಪೋರ್ಟ್ ಬಳಸಿ ಪಾಸ್ಪೋರ್ಟ್ ಸೇವಾ ಪ್ರೋಗ್ರಾಂ ಪೋರ್ಟಲ್ ಮೂಲಕ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬಹುದು. ICAO ಅಥವಾ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಪ್ರೂವ್ ಮಾಡಿರೋ ಡಾಕ್ಯುಮೆಂಟ್ಸ್ನ ಆನ್ಲೈನ್ನಲ್ಲೇ ಅಪ್ಲೋಡ್ ಮಾಡ್ಬೋದು. ಏನು ಈ ಹೊಸ ಪಾಸ್ಪೋರ್ಟ್ನಿಂದ ಈಗ ಆಲ್ರೆಡಿ ಸಬ್ಮಿಟ್ ಮಾಡಿರೋ ಪಾಸ್ಪೋರ್ಟ್ ಅಪ್ಲಿಕೇಶನ್ನಲ್ಲಿ ಏನಾದರೂ ತಪ್ಪಿದ್ರೆ, ಎರರ್ಸ್ ಇದ್ರೆ ಅದನ್ನು ಸರಿಪಡಿಸ್ಕೊಳ್ಬೋದು. ಅದನ್ನು ರೀಟೈಪ್ ಮಾಡಿಸೋಕೆ BLS ಸೆಂಟರ್ಗಳಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. BLS ಇಂಟರ್ನ್ಯಾಷನಲ್ ಸೆಂಟರ್ಸ್ ಅಂದ್ರೆ ಸರ್ಕಾರದ ಪರವಾಗಿ ಕಾನ್ಸುಲರ್ ಸೇವೆಗಳನ್ನು ಕೊಡೋ ಕಂಪನಿಯ ಕಚೇರಿಗಳು. ಈ ಹೊಸ ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೀವೀಗ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ. ವಿಡಿಯೋನ ಪಾಸ್ ಮಾಡಿ ನೀವು ಈ ಸ್ಟೆಪ್ಸ್ ನ ನೋಟ್ ಮಾಡ್ಕೋಬಹುದು. ಸೌದಿ ಕಫಾಲಾ ಸಿಸ್ಟಮ್ ರದ್ದು. ಏನೋ ಪಕ್ಕದಲ್ಲೇ ಇರೋ ಸೌದಿ ಅರೇಬಿಯಾ, ಇವರು ಎನ್ಆರ್ಐಗಳಿಗೆ, ಅದರಲ್ಲೂ ಕೂಡ ಸೌದಿಯಲ್ಲಿ ಕೆಲಸ ಹುಡುಕಿ ಹೋಗೋರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸೌದಿ ಸರ್ಕಾರ 50 ವರ್ಷಗಳ ಹಳೆಯ ಕಫಾಲಾ ಸಿಸ್ಟಮ್ ಅನ್ನ ಸ್ಟಾಪ್ ಮಾಡಿದೆ. ಏನಿದು ಕಫಾಲಾ ಅಥವಾ ಕೆಫಾಲಾ ಸಿಸ್ಟಮ್? ಇದೊಂದು ಸ್ಪಾನ್ಸರ್ಶಿಪ್ ಸಿಸ್ಟಮ್. ಅಂದ್ರೆ ವಿದೇಶಗಳಿಂದ ಸೌದಿಗೆ ಕೆಲಸಕ್ಕೆ ಹೋಗೋ ವರ್ಕರ್ಸ್ಗೆ ಅಲ್ಲಿನ ಕಂಪನಿಗಳು ಅಥವಾ ವ್ಯಕ್ತಿಗಳು ಸ್ಪಾನ್ಸರ್ ಮಾಡಬೇಕಾಗಿತ್ತು. ಆ ಸ್ಪಾನ್ಸರ್ಶಿಪ್ ಪ್ರಕಾರ ಆ ಕಂಪನಿ ಅಥವಾ ವ್ಯಕ್ತಿಗಳ ಪರ್ಮಿಷನ್ ಇಲ್ಲದೆ ವರ್ಕರ್ಗಳು ಕೆಲಸ ಚೇಂಜ್ ಮಾಡೋಕ್ ಆಗ್ತಿರ್ಲಿಲ್ಲ, ವಾಪಸ್ ಬರೋಕ್ ಆಗ್ತಿರ್ಲಿಲ್ಲ, ಜೀತದಾಳ ರೀತಿ ಆಗ್ತಾ ಇತ್ತು. ಎಕ್ಸಿಟ್ ವೀಸಾ ಅಪ್ರೂವ್ ಮಾಡ್ತಿರ್ಲಿಲ್ಲ, ದೇಶ ಬಿಟ್ಟು ವಾಪಸ್ ಬರೋಕ್ಕೂ ಆಗ್ತಿರ್ಲಿಲ್ಲ ಭಾರತಕ್ಕವರಿಗೆ. ಕಂಪನಿಗಳು ಅಥವಾ ಆ ವ್ಯಕ್ತಿಗಳು, ಕೆಲಸ ಕೊಟ್ಟವರು, ಸ್ಪಾನ್ಸರ್ ಮಾಡಿದವರು ಸಹಕಾರ ಕೊಡದೆ ವರ್ಕರ್ಸ್ ತಮ್ಮ ಸೌದಿ ರೆಸಿಡೆನ್ಸಿಯನ್ನ ಕೂಡ ರಿನಿವಲ್ ಮಾಡೋಕ್ ಆಗ್ತಾ ಇರಲಿಲ್ಲ. ಒಂದ್ ರೀತಿ ಕೆಲಸಗಾರರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅವ್ರು ಹೊಂದಿರ್ತಾ ಇದ್ರು. ಆದ್ರೆ ಈಗ ಈ ಕಫಾಲಾ ಸಿಸ್ಟಮ್ನ ಅಧಿಕೃತವಾಗಿ ತೆಗೆದು ಬಿಸಾಕ್ತಾ ಇದ್ದಾರೆ. ದೊಡ್ಡ ಖುಷಿ ವಿಚಾರ ಇದು. ಸೌದಿಯಲ್ಲಿ ಜಾಬ್ ಮಾಡ್ತಿರೋ ಭಾರತೀಯರಿಗೆ ಹೋಗಬೇಕು ಅಂತ ಅನ್ಕೊಳ್ಳೋರಿಗೂ ಕೂಡ. ಸಾಕಷ್ಟು ವರ್ಷಗಳಿಂದ ಹ್ಯೂಮನ್ ರೈಟ್ಸ್ ಸಂಸ್ಥೆಗಳು, ಕಾರ್ಮಿಕರ ಹಕ್ಕುಗಳಿಗೆ ಸಂಬಂಧಪಟ್ಟ ಸಂಸ್ಥೆಗಳು ಈ ಸಿಸ್ಟಮ್ ಅನ್ನ ವಿರೋಧಿಸ್ತಾ ಬಂದಿದ್ರು. ಇದರಿಂದ ಕಾರ್ಮಿಕರ ವಿರುದ್ಧ ಶೋಷಣೆ ಆಗ್ತಾ ಇದೆ. ಅವ್ರನ್ನ ಗಲ್ಫ್ ರಾಷ್ಟ್ರಗಳಲ್ಲಿ
ಕೆಟ್ಟದಾಗಿ ನಡೆಸ್ಕೊಳ್ಳಲಾಗ್ತಿದೆ, ಸ್ವಾತಂತ್ರ್ಯನೇ ಇರೋದಿಲ್ಲ ಅನ್ನೋ ಆರೋಪಗಳೆಲ್ಲ ಇದ್ವು. ಆದ್ರೀಗ ಆ ಸಿಸ್ಟಮ್ನ ಅಧಿಕೃತವಾಗಿ ತೆಗೆದು ಹಾಕಲಾಗಿದೆ. ಐಸ್ಲ್ಯಾಂಡ್ ನಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಏನೋ NRIಗಳಿಗೆ ಮಾತ್ರ ಅಲ್ಲ, ಪ್ರತಿ ಭಾರತೀಯರು ಕೂಡ ಯುರೋಪಿಯನ್ ರಾಷ್ಟ್ರ ಐಸ್ಲ್ಯಾಂಡ್ ನಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಅಥವಾ ಶಾಶ್ವತವಾಗಿ ನೆಲೆಸೋದಕ್ಕೆ ಈಗ ಬಹಳ ಕಮ್ಮಿ ಬೆಲೆಯಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಐಸ್ಲ್ಯಾಂಡ್ ಪರ್ಮನೆಂಟ್ ರೆಸಿಡೆನ್ಸಿ ಅಪ್ಲಿಕೇಶನ್ ಫೀಸ್ ಈಗ ಕೇವಲ 12,000 ರೂಪಾಯಿಗೆ ಇಳಿಸಿದ್ದಾರೆ. ಹಾಗೆ ಪರ್ಮನೆಂಟ್ ರೆಸಿಡೆನ್ಸಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನ ಕೂಡ ಐಸ್ಲ್ಯಾಂಡ್ ಸರ್ಕಾರ ಇನ್ನಷ್ಟು ಈಸಿ ಮಾಡಿದೆ. ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ವಿಡಿಯೋನ ಪಾಸ್ ಮಾಡಿ ನೀವು ಕೂಡ ಅದರ ಡೀಟೇಲ್ ಅನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. ಐಸ್ಲ್ಯಾಂಡ್ ಜಗತ್ತಿನ ಹ್ಯಾಪಿಯೆಸ್ಟ್ ಕಂಟ್ರೀಸ್ ಅಲ್ಲಿ ಒಂದು, ನಿರಂತರ 17 ವರ್ಷಗಳಿಂದ ಜಗತ್ತಿನ ಸೇಫೆಸ್ಟ್ ದೇಶ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಶೆಂಗೆನ್ ಏರಿಯಾದಲ್ಲಿ ಬರುತ್ತೆ. ಇಷ್ಟು ದಿನ ಸೊಳ್ಳೆಗಳೇ ಇಲ್ಲದ ರಾಷ್ಟ್ರ ಅಂತ ಕೂಡ ಕರೆಸ್ಕೊಳ್ತಾ ಇತ್ತು. ಆದರೆ ಮೊನ್ನೆ ಅಷ್ಟೇ 1-2 ಸೊಳ್ಳೆ ಸಿಕ್ಕಿರೋ ರಿಪೋರ್ಟ್ಸ್ ಇವೆ. ಇದು ಗ್ಲೋಬಲ್ ವಾರ್ಮಿಂಗ್ನ ಪರಿಣಾಮ. ಸೊ ನಾವಂತೂ ನಮ್ಮ ಸುಂದರವಾದ ಭವ್ಯ ಭಾರತ ಬಿಟ್ಟೋಗಿ ಅಂತ ರೆಕಮೆಂಡ್ ಮಾಡಲ್ಲ ಯಾರಿಗೂ ಕೂಡ. ಭಾರತಕ್ಕಿಂತ ಬ್ಯೂಟಿಫುಲ್ ರಾಷ್ಟ್ರ ಇನ್ನೊಂದಿಲ್ಲ. ಹಾಗಂತ ದೇಶ ಬಿಟ್ಟು ಹೊರಗೆ ಹೋಗಲೇಬಾರದು ಅಂತಲ್ಲ. ದೇಶದಿಂದ ಹೊರ ಹೋಗಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿ ಭಾರತಕ್ಕೆ ಕೀರ್ತಿ ತರ್ತಿದ್ದಾರೆ ನಮ್ಮ NRIಗಳು. ಭಾರತದಲ್ಲಿರೋ ತಮ್ಮ ಫ್ಯಾಮಿಲಿಗೆ ದುಡ್ಡನ್ನು ಕಳಿಸ್ತಾ ಇದ್ದಾರೆ, ರೆಮಿಟೆನ್ಸ್ ಕಳಿಸ್ತಾ ಇದ್ದಾರೆ. ಭಾರತಕ್ಕೆ ಫಾರೆಕ್ಸ್ ಆ ಮೂಲಕ ಕಳಿಸ್ತಾ ಇದ್ದಾರೆ ಅವರು. ಸೊ ಎಲ್ಲ ರೀತಿದು ಬೇಕು, ಬ್ಯಾಲೆನ್ಸ್ ಬೇಕು ನಮಗೆ. H1B ವೀಸಾ ಹೋಲ್ಡರ್ಸ್ಗೆ ಕೆನಡಾ ಭರ್ಜರಿ ಆಫರ್. ಇನ್ನು ಸ್ನೇಹಿತರೆ, ವಿದೇಶಿ ಎಂಪ್ಲಾಯಿಗಳನ್ನ ಹೈರ್ ಮಾಡ್ಕೊಳ್ಳೋಕೆ ಅಮೆರಿಕ ಸರ್ಕಾರ ಬಳಸೋ H1B ವೀಸಾಗೆ ಪಕ್ಕದ ಕೆನಡಾ ಕೌಂಟರ್ ಕೊಟ್ಟಿದೆ. ಭಾರತೀಯ H1B ವೀಸಾ ಹೋಲ್ಡರ್ಸ್ಗೆ ಭರ್ಜರಿ ಆಫರ್ ಕೊಟ್ಟಿದೆ. ಅದೇನು ಅಂತ ನೋಡೋಕ್ಕಿಂತ ಮುಂಚೆ ಅಕ್ಟೋಬರ್ನಲ್ಲಿ ಟ್ರಂಪ್ H1B ವೀಸಾಗೆ ಫೀಸ್ನ $1,00,000 ಏರಿಸಿದ್ರಲ್ಲ, ಅಂದ್ರೆ ಎಲ್ರಿಗೂ ಅಲ್ಲ. ಇದ್ರ ಬಗ್ಗೆ ಅಮೆರಿಕ ಈಗ ಕ್ಲಾರಿಫಿಕೇಶನ್ ಕೊಡ್ತು. ಆಮೇಲೆ ಮೊದಲು ಅದೇನು ಅಂತ ನೋಡೋಣ. ಈ $1,00,000 ಫೀಸ್ ಏನಿದೆ, ಹತ್ತತ್ರ $1 ಕೋಟಿ. 2025 ಸೆಪ್ಟೆಂಬರ್ 21 ಮಧ್ಯರಾತ್ರಿ ನಂತರ ಯಾರೆಲ್ಲ H1B ವೀಸಾಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅದರಲ್ಲೂ ಅವರು ಆ ಟೈಮ್ನಲ್ಲಿ ಅಮೆರಿಕದಲ್ಲಿ ಇಲ್ಲದೆ ಅವ್ರ ಪರವಾಗಿ ಬೇರೆಯವರು ಅಪ್ಲಿಕೇಶನ್ ಹಾಕಿದ್ರೆ ಆ ಫೀಸ್ ಅಪ್ಲೈ ಆಗುತ್ತೆ. ಅದ್ರ ಜೊತೆಗೆ ಒಂದು ವೇಳೆ ವೀಸಾ ಫಲಾನುಭವಿ ಅಮೆರಿಕದಲ್ಲೇ ಇದ್ದು ಅವರು ಆ ಟೈಮ್ನಲ್ಲಿ ಕಾನ್ಸುಲರ್ ಎಂಟ್ರಿ ಪ್ರೊಸೆಸಿಂಗ್ ಅಥವಾ ಪೋರ್ಟ್ ಆಫ್ ಎಂಟ್ರಿ ಪ್ರೊಸೆಸಿಂಗ್ಗೆ ಅಪ್ಲೈ ಮಾಡಿದರೆ ಅಂಥವರಿಗೂ $1,00,000 ಫೀಸ್ ಅಪ್ಲೈ ಆಗುತ್ತೆ ಅಂತ ಅಮೆರಿಕ ಸರ್ಕಾರ ಹೇಳುತ್ತೆ. ಓಕೆ, ಈಗ ಕೆನಡಾ ಸರ್ಕಾರ H1B ವೀಸಾ ಹೋಲ್ಡರ್ಸ್ಗೆ ಕೊಟ್ಟಿರೋ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಅದನ್ನ ನಾವು ನೋಡ್ತಾ ಹೋದ್ರೆ, ಈಗ ಕೆನಡಾ ಸರ್ಕಾರ ಈಗ H1B ವೀಸಾ ಹೋಲ್ಡರ್ಸ್ಗೆ ಪ್ರತ್ಯೇಕ ಇಮಿಗ್ರೇಷನ್ ಗೇಟ್ ಓಪನ್ ಮಾಡಿದೆ. ಆ ಮೂಲಕ ವೀಸಾ ಸಮಸ್ಯೆಯಿಂದ ಅಮೆರಿಕ ಸಹವಾಸ ಸಾಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ, ಭಾರತೀಯ ಟ್ಯಾಲೆಂಟ್ ಪೂಲ್ನ ಬಾಚ್ಕೊಳ್ಳೋಕೆ ಅಂತವರನ್ನ ಸೆಳೆಯೋಕೆ ಕೆನಡಾ ರೆಡಿ ಆಗಿದೆ. ಈಗ ಬನ್ನಿ, ನಿಮಗೆ ನಾವು ಮುಕ್ತವಾಗಿ ಆಹ್ವಾನ ಕೊಡ್ತೀವಿ ಅಂತ ಹೇಳಿ ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. NRIಗಳ ಮಾರ್ಕೆಟ್ ದಾರಿ ಸುಗಮ. ಭಾರತದಲ್ಲಿ ಹೂಡಿಕೆ ಮಾಡೋಕೆ NRIಗಳಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೆಬಿ ಅಥವಾ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮುಖ್ಯಸ್ಥ ತುಹಿನ್ ಕಾಂತ್ ಪಾಂಡೆ NRIಗಳ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಸದ್ಯ ಭಾರತದ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ NRIಗಳಿಗೆ KYC ಆಗಬೇಕಲ್ವಾ. ಆ ಪ್ರೊಸೀಜರ್ ಸದ್ಯ ಕಾಂಪ್ಲೆಕ್ಸ್ ಆಗಿದೆ. ಅದನ್ನ ಸಿಂಪ್ಲಿಫೈ ಮಾಡೋಕೆ ಮತ್ತು ಸೆಕ್ಯೂರ್ಡ್ ಮಾಡೋಕೆ ಅದು ನಮ್ಮ ಅರ್ಜೆಂಟ್ ಗೋಲ್, ಹೆಜ್ಜೆ ಇಡ್ತಾ ಇದೀವಿ ನಾವು ಅಂತ ಸೆಬಿಯ ಮುಖ್ಯಸ್ಥರು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್. ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ NRI ಮಿತ್ರರೊಂದಿಗೆ ನೀವು ಇದನ್ನ ಶೇರ್ ಕೂಡ ಮಾಡಬಹುದು. ವಿದೇಶಗಳಲ್ಲಿ ಕೆಲಸ ಮಾಡ್ತಿರೋ ಕನ್ನಡಿಗರು, ಭಾರತೀಯರು ಇದನ್ನ ಶೇರ್ ಕೂಡ ಮಾಡಬಹುದು. ಇದಕ್ಕೆ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಕ್ತು ಅಂದ್ರೆ ಇನ್ನಷ್ಟು ಎಫೆಕ್ಟಿವ್ ಆಗಿ, ಇನ್ನಷ್ಟು ಚೆನ್ನಾಗಿ ನಿಮ್ಮ ಸಲಹೆಗಳು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಏನ್ ಮಾಡ್ಬೋದು, ಏನ್ ಕವರ್ ಮಾಡ್ಬೋದು ನಾವು ಅಂತ ಇದನ್ನ ಬೆಟರ್ ಮಾಡ್ತಾ ಹೋಗೋ ಪ್ರಯತ್ನ ನಾವು ನಡೆಸ್ತಾನೆ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.